ನಮಸ್ಕಾರ ದೋಸ್ತ. ನೋಡ್ತಾ ನೋಡ್ತಾ ಮತ್ತೊಂದು ವಾರ ಬಂದೇ ಬಿಡ್ತು. ಹಾಗಿದ್ರೆ ಬನ್ನಿ, ಈ ವಾರ ಫಿಲಂ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತಹ ಯಾವೆಲ್ಲ ನ್ಯೂಸ್ಗಳು ಸಿಕ್ಕಾಪಟ್ಟೆ ಟ್ರೆಂಡ್ ಅಲ್ಲಿದೆ, ಯಾವೆಲ್ಲ ಅಪ್ಡೇಟ್ಸ್ಗಳು ನಮಗೆ ದೊರಕಿದೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಈ ವಾರದ ವೀಕ್ಲಿ ರೌಂಡ್ ಆಫ್ ಅನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಕನ್ನಡ ಚಿತ್ರರಂಗಕ್ಕೆ ಒಂದು ಕಹಿ ಸುದ್ದಿ ಸಿಕ್ಕಿದೆ. ಕರಿಯಾ 2 ಸಿನಿಮಾದ ಮೂಲಕ ಸೌಂಡ್ ಮಾಡಿದ ನಟ ಸಂತೋಷ್ ಬಾಲರಾಜ್ ಜಾಂಡೀಸ್ ಕಾರಣದಿಂದಾಗಿ ಇಹಲೋಕವನ್ನ ತ್ಯಜಿಸಬೇಕಾಗಿ ಬಂದಿದೆ. ಇಷ್ಟೊಂದು ಚಿಕ್ಕ ವಯಸ್ಸಿಗೆ ಚಿತ್ರರಂಗ ಇಂತಹ ಪ್ರತಿಭೆಯನ್ನ ಕಳ್ಕೊಂಡಿರೋದು ನಿಜಕ್ಕೂ ಕೂಡ ಮನಸ್ಸಿಗೆ ದುಃಖ ನೀಡುವಂಥದ್ದು. ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಹಾಗೂ ಅವರ ಪ್ರೀತಿ ಪಾತ್ರರಿಗೆ ಅವರನ್ನ ಕಳ್ಕೊಂಡಿರುವಂತಹ ದುಃಖವನ್ನ ಸಹಿಸಿಕೊಳ್ಳುವಂತಹ ಶಕ್ತಿಯನ್ನ ದೇವರು ನೀಡ್ಲಿ ಅಂತ ಹಾರೈಸೋಣ. ಅನೌನ್ಸ್ಮೆಂಟ್ಸ್. ನಮ್ಮೆಲ್ಲರ ನೆಚ್ಚಿನ ಶಿವಣ್ಣರವರ ಸರ್ವೈವಲ್ ಡಾಕ್ಯುಮೆಂಟರಿ ಸಿನಿಮಾದ ಅನೌನ್ಸ್ಮೆಂಟ್ ಆಗಿದೆ. ನಿಮ್ಮೆಲ್ರಿಗೂ ಗೊತ್ತು, ಶಿವಣ್ಣ ಇತ್ತೀಚೆಗಷ್ಟೇ ಕ್ಯಾನ್ಸರ್ ಮಹಾಮಾರಿಯನ್ನ ಗೆದ್ದು ಬಂದವರು. ಅಮೆರಿಕಾಕ್ಕೆ ಹೋಗಿ ಆಪರೇಷನ್ ಮಾಡಿಸ್ಕೊಂಡು ಬಂದು ಈಗ ಸಿನಿಮಾದ ಶೂಟಿಂಗ್ ನಲ್ಲಿ ಕೂಡ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದಾರೆ. ಈ ವಯಸ್ಸಿನಲ್ಲಿ ಅಂತಹ ಕಾಯಿಲೆಯನ್ನ ಎದುರಿಸಿ ಕೂಡ ಅವರ ಎನರ್ಜಿ ಇವತ್ತಿಗೂ ಕೂಡ ಕುಂದಿಲ್ಲ ಅನ್ನೋದು ಪ್ರತಿಯೊಬ್ರು ಹೆಮ್ಮೆ ಪಡಬೇಕಾಗಿರುವಂತಹ ವಿಚಾರ. ಈ ವಯಸ್ಸಲ್ಲಿ ಅವರು ಎದುರಿಸಿರುವಂತಹ ಆರೋಗ್ಯ ಸಮಸ್ಯೆ ಅಷ್ಟೊಂದು ಸುಲಭವಾಗಿರ್ಲಿಲ್ಲ. ಅಂತಹ ಬಾರ್ನ್ ಫೈಟರ್ ಕ್ಯಾನ್ಸರ್ನ ಗೆದ್ದು ಬಂದಂತಹ ಚರಿತ್ರೆಯನ್ನ ಡಾಕ್ಯುಮೆಂಟರಿ ರೂಪದಲ್ಲಿ ಸರ್ವೈವರ್ ಮೂಲಕ ತೋರಿಸೋದಕ್ಕೆ ಅವರ ಪತ್ನಿಯಾಗಿರುವಂತಹ ಗೀತಕ್ಕ ಹೊರಟಿದ್ದಾರೆ ಅನ್ನೋದು ತಿಳಿದು ಬಂದಿದೆ. ಡಾಕ್ಯುಮೆಂಟರಿ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದು ಈಗ ಕಾಯಬೇಕಾಗಿರುವಂತಹ ವಿಷಯ. ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವ್ರ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇತ್ತೀಚೆಗಷ್ಟೇ ಅವರ ಸಿನಿಮಾ ಅನೌನ್ಸ್ ಆಗಿದೆ. ಸಿನಿಮಾದ ಟೈಟಲ್ ಇನ್ನೂ ಕೂಡ ಡಿಸೈಡ್ ಆಗಿಲ್ಲ, ಆದ್ರೆ ಇದು ಐತಿಹಾಸಿಕ ಸಿನಿಮಾ ಆಗಿದ್ದು ಪೋಸ್ಟರ್ ನೋಡ್ತಾ ಇದ್ರೆ ಸ್ವಾತಂತ್ರ್ಯ ಹೋರಾಟದ ಕಥೆಯನ್ನ ಹೊಂದಿರುವಂತಹ ಸಿನಿಮಾ ಅಂತ ಹೇಳ್ಬೋದು. ಸಿನಿಮಾನ ಗಂಗರಾಜು ನಿರ್ದೇಶನ ಮಾಡ್ತಾ ಇದ್ದು ಪೋಸ್ಟರ್ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಕುತೂಹಲವನ್ನ ಸೃಷ್ಟಿಸುವಂತಹ ಕೆಲಸವನ್ನಂತೂ ಮಾಡಿದೆ. ರಿಷಬ್ ಶೆಟ್ಟಿ ಅವರು ತಮ್ಮ ಸ್ಕ್ರಿಪ್ಟ್ ಸೆಲೆಕ್ಷನ್ ಮಾಡುವಂತಹ ವಿಚಾರದಲ್ಲಿ ಕೇವಲ ಕನ್ನಡಕ್ಕೆ ಮಾತ್ರ ಅಲ್ಲ, ಬೇರೆ ಭಾಷೆಯ ಸ್ಟಾರ್ಗಳಿಗೂ ಕೂಡ ಮಾದರಿ ಅಂತ ಹೇಳ್ಬೋದು. ಈಗ ಅವರು ಆಯ್ಕೆ ಮಾಡಿರುವಂತಹ ಈ ಸಿನಿಮಾದ ಮೇಲೆ ಕೂಡ ನಿರೀಕ್ಷೆ ಹೆಚ್ಚಾಗಿದೆ. ಆದ್ರೆ ಇದು ಕೂಡ ಮತ್ತೊಂದು ಪರಭಾಷೆಯ ನಿರ್ಮಾಣದಲ್ಲಿ ಮೂಡಿಬರ್ತಿರುವಂತಹ ಸಿನಿಮಾ ಅನ್ನೋದು ಕೆಲವರ ಮಾತು. ಏನೇ ಆಗ್ಲಿ, ಆದ್ರೆ ಈ ಸಿನಿಮಾದಲ್ಲಿ ಕನ್ನಡ ಭಾಷೆಯ ಗುಣಮಟ್ಟ ಮಾತ್ರ ಚೆನ್ನಾಗಿರ್ಲಿ ಅನ್ನೋದು ನಮ್ಮ ಆಶಯ. ಹಾಗೂ ಮುಂದೆ ಮಾಡುವಂತಹ ಸಿನಿಮಾಗಳಲ್ಲಿ ಕನ್ನಡದ ನಿರ್ದೇಶಕರು ಮತ್ತೆ ನಿರ್ಮಾಪಕರಿಗೂ ಅವಕಾಶ ಕೊಡ್ಲಿ ಅನ್ನೋದು ಕೂಡ ನಮ್ಮ ಕೋರಿಕೆ. ಫುಲ್ ಮೀಲ್ಸ್ ಅನ್ನುವಂತಹ ಒಂದು ಕನ್ನಡ ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ. ಇದರಲ್ಲಿ ಲಿಖಿತ್ ಶೆಟ್ಟಿ ನಾಯಕನಾಗಿ ಹಾಗೂ ಖುಷಿ ರವಿ ಸೇರಿದಂತೆ ಸಾಕಷ್ಟು ಪ್ರಮುಖ ಕಲಾವಿದರು ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಸಿನಿಮಾದ ಪೋಸ್ಟರ್ ನೋಡ್ತಾ ಇದ್ರೆ ಇದು ಪಕ್ಕಾ ಲವ್ ಸ್ಟೋರಿ ಸಿನಿಮಾ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಎನ್ ವಿನಾಯಕ ಈ ಸಿನಿಮಾದಲ್ಲಿ ನಿರ್ದೇಶಕರಾಗಿ ಕಾಣಿಸ್ಕೊಳ್ತಾ ಇದ್ದು 10 ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆದ್ಮೇಲೆ ಇದು ಅವರು ನಿರ್ದೇಶಕರಾಗಿ ಕಾಣಿಸ್ಕೊಳ್ತಿರುವಂತಹ ಚೊಚ್ಚಲ ಸಿನಿಮಾ. ಸಿನಿಮಾ ನವೆಂಬರ್ 21ಕ್ಕೆ ರಿಲೀಸ್ ಆಗೋದಕ್ಕೆ ರಿಲೀಸ್ ಡೇಟ್ ಅನ್ನ ಫಿಕ್ಸ್ ಮಾಡಿಕೊಂಡು ತನ್ನೆಲ್ಲಾ ಕೆಲಸಗಳನ್ನ ಮುಗಿಸ್ಕೊಳ್ತಾ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಒಂದೊಂದಾಗಿ ಸಾಂಗ್ ಹಾಗೂ ಟೀಸರ್ ಗಳು ಕೂಡ ರಿಲೀಸ್ ಆಗೋದಕ್ಕೆ ತಂಡದಿಂದ ತಯಾರಿ ನಡೀತಾನೆ ಇದೆ. ಫಿಲಮ್ ನ ಚೆನ್ನಾಗಿ ರೆಡಿ ಮಾಡ್ಕೊಂಡು ಪ್ಯಾರಲಲ್ಲಿ ಪ್ರತಿಯೊಂದು ಅಪ್ಡೇಟ್ ಗಳನ್ನ ಜನಗಳಿಗೆ ತಲುಪಿಸೋ ಹಾಗೆ ಪ್ಲಾನ್ ಮಾಡಿ ಇಟ್ಕೊಂಡಿದೆ ಅನ್ನೋದು ಖುಷಿಯ ವಿಚಾರ. ಫನ್ ಎಂಟರ್ಟೈನ್ಮೆಂಟ್ ಕಂಟೆಂಟ್ ಅನ್ನ ಈ ಸಿನಿಮಾದಿಂದ ನಿರೀಕ್ಷೆ ಮಾಡಬಹುದು ಅನ್ನುವಂತಹ ರೀತಿಯಲ್ಲಿ ಸಿನಿಮಾದ ಪೋಸ್ಟರ್ ಕೂಡ ಕಂಡು ಬರುತ್ತೆ. ಇನ್ನು ಈ ಸಿನಿಮಾದಲ್ಲಿ ತುಂಬಾ ದಿನಗಳ ನಂತರ ಮ್ಯೂಸಿಕ್ ಡೈರೆಕ್ಟರ್ ಗುರು ಕಿರಣ್ ಅವರು ಮ್ಯೂಸಿಕ್ ಅಲ್ಲಿ ಕಮ್ ಬ್ಯಾಕ್ ಮಾಡಿದ್ದಾರೆ. ಅವ್ರ ಕೈ ಚಳಕ ಹೇಗಿದೆ ಅಂಡ್ ಸಿನಿಮಾ ಟೀಸರ್ ಟ್ರೈಲರ್ ನೋಡಿದ್ರೆ ಸಿನಿಮಾದ ಗುಣಮಟ್ಟ ಹೇಗ್ ಬಂದಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಬಿಗ್ ಅಪ್ಡೇಟ್ಸ್. ಪ್ರತಿಯೊಬ್ರು ಕೂಡ ಯಾವುದೇ ವಿಡಿಯೋ ರಿಲೀಸ್ ಆದ್ರೂ ಟಾಕ್ಸಿಕ್ ಸಿನಿಮಾ ಏನಾಯ್ತಪ್ಪ ಅಂತ ಕಮೆಂಟ್ ಮಾಡ್ತಾನೆ ಇರ್ತಾರೆ. ಅದು ಅಭಿಮಾನಿಗಳಿಗೆ ಆ ಸಿನಿಮಾ ಮೇಲಿನ ಪ್ರೀತಿಯನ್ನು ತೋರಿಸುತ್ತೆ. ಸದ್ಯಕ್ಕೆ ತಿಳಿದು ಬಂದಿರುವಂತಹ ಅಪ್ಡೇಟ್ ಪ್ರಕಾರ ಟಾಕ್ಸಿಕ್ ಫಿಲ್ಮ್ ಟೀಮ್ ಮುಂಬೈನಲ್ಲಿ ಆಕ್ಷನ್ ಸೀಕ್ವೆನ್ಸ್ ಶೂಟಿಂಗ್ ಅನ್ನ ಮಾಡ್ತಾ ಇದೆಯಂತೆ. ರಾಕಿಂಗ್ ಸ್ಟಾರ್ ಯಶ್ ನಾಯಕನಾಗಿ ಕಾಣಿಸ್ಕೊಳ್ತಿರುವಂತಹ ಈ ಸಿನಿಮಾದ ನಿರೀಕ್ಷೆ ಕನ್ನಡ ಅಭಿಮಾನಿಗಳ ಜೊತೆಗೆ ಬೇರೆ ಭಾಷೆಯ ಆಡಿಯನ್ಸ್ ಅಲ್ಲೂ ತುಂಬಾನೇ ಹೆಚ್ಚಾಗಿದೆ. ಅದರಲ್ಲೂ ಈ ಸಿನಿಮಾದ ಬಹುತೇಕ ಭಾಗದ ಶೂಟಿಂಗ್ ನಡೆದಿರೋದು ಮುಂಬೈನಲ್ಲಿ. ಹೀಗಾಗಿ ನೇಟಿವಿಟಿಗಿಂತ ಹೆಚ್ಚಾಗಿ ಔಟ್ ಆಫ್ ದ ಬಾಕ್ಸ್ ಮೇಕಿಂಗ್ ಅನ್ನ ನಾವು ಟಾಕ್ಸಿಕ್ ಸಿನಿಮಾದಲ್ಲಿ ನೋಡಬಹುದಾಗಿದೆ. ಸೂ ಫ್ರಮ್ ಸೋ ಸಿನಿಮಾ ಸದ್ಯಕ್ಕೆ ಕನ್ನಡ ಚಿತ್ರರಂಗದ ಅತ್ಯಂತ ಸೆನ್ಸೇಷನಲ್ ಸಿನಿಮಾಗಳಲ್ಲಿ ಒಂದಾಗಿ ಕಾಣಿಸ್ಕೊಳುತ್ತೆ. ಯಾಕಂದ್ರೆ 2025 ಅನ್ನೋದು ಕನ್ನಡ ಚಿತ್ರರಂಗದ ಮಟ್ಟಿಗೆ ಸಂಪೂರ್ಣವಾಗಿ ಡ್ರೈ ಆಗಿತ್ತು. ಅದಕ್ಕೆ ಸ್ವಲ್ಪ ಮಟ್ಟಿಗೆ ನೀರನ್ನ ಚಿಮುಕಿಸಿದಂತಹ ಸಿನಿಮಾಗಳು ಅಂದ್ರೆ ಜೂನಿಯರ್ ಹಾಗೂ ಎಕ್ಕ. ಆದ್ರೆ ಒಣಗಿದಂತಹ ಕನ್ನಡ ಚಿತ್ರರಂಗದ ಗಂಟಲಿಗೆ ಸಿಹಿ ಶರಬತ್ತನ್ನ ನೀಡಿದಂತಹ ಸಿನಿಮಾ ಅಂದ್ರೆ ಅದು JP ತುಮಿನಾಡ್ ನಿರ್ದೇಶನದ ಸೂ ಫ್ರಮ್ ಸೋ ಅಂತ ಆರಾಮಾಗಿ ಹೇಳ್ಬೋದು. ಸೋಮೇಶ್ವರದ ಸುಲೋಚನ್ಗೆ ಕರ್ನಾಟಕದ ಬಾಕ್ಸ್ ಆಫೀಸ್ ಕೂಡ ಮಂಡಿ ಉರಿ ಸೋತ್ ಕುಳಿತಿದೆ ಅಂತ ಹೇಳ್ಬೋದು. ಬುಕ್ ಮೈ ಶೋನಲ್ಲಿ ಈ ಸಿನಿಮಾ 1.3 ಮಿಲಿಯನ್ಗೂ ಅಧಿಕ ಟಿಕೆಟ್ ಮಾರಾಟ ಮಾಡಿರುವಂತಹ ದಾಖಲೆಯನ್ನ ನಿರ್ಮಿಸುವ ಮೂಲಕ ಕಾಟೇರಾ ಹಾಗೂ ಮ್ಯಾಕ್ಸ್ ನಂತಹ ಬಿಗ್ ಸ್ಟಾರ್ ಗಳ ಸಿನಿಮಾಗಳ ದಾಖಲೆಯನ್ನ ಅಳಿಸಿದೆ. ಕನ್ನಡ ಚಿತ್ರರಂಗದಲ್ಲಿ ಒಂದು ಸ್ಮಾಲ್ ಬಡ್ಜೆಟ್ ಸಿಂಪಲ್ ಮೇಕಿಂಗ್ ಇರುವಂತಹ ಸಿನಿಮಾ ಈ ರೀತಿ ಕಲೆಕ್ಷನ್ ಹಾಗೂ ಯಶಸ್ಸನ್ನ ಪಡ್ಕೊಳ್ಳುತ್ತೆ ಅನ್ನೋದು ಯಾರು ಕೂಡ ಊಹಿಸಿರ್ಲಿಲ್ಲ. 11 ದಿನಗಳ ಅಂತ್ಯಕ್ಕೆ ಸಿನಿಮಾ 39.40 ಕೋಟಿ ರೂಪಾಯಿಗಳ ಒಟ್ಟಾರೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನ ಮಾಡಿದೆ.
ಕೇವಲ 2 ರಿಂದ 2.5 ಕೋಟಿ ರೂಪಾಯಿಗಳ ಒಳಗಡೆ ಮೂಡ್ ಬಂದಿರುವಂತಹ ಈ ಸಿನಿಮಾ ಇಷ್ಟೊಂದು ಲಾಭ ಮಾಡುತ್ತೆ ಮತ್ತು ಕಲೆಕ್ಷನ್ ಮಾಡುತ್ತೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ. ಸಿನಿಮಾ ಮಲಯಾಳಂನಲ್ಲಿ ರಿಲೀಸ್ ಆಗಿದ್ದು ಒಳ್ಳೆ ಪ್ರಶಂಸೆಯನ್ನ ಪಡ್ಕೋತಾ ಇದೆ. ಈಗ ತೆಲುಗುನಲ್ಲಿ ಸಿನಿಮಾದ ಟ್ರೈಲರ್ ಕೂಡ ರಿಲೀಸ್ ಆಗಿದ್ದು ಅಲ್ಲಿ ಕೂಡ ದೊಡ್ಡ ಮಟ್ಟದ ಬಿಡುಗಡೆಯನ್ನ ಕಾಣುವಂತಹ ಸಾಧ್ಯತೆ ದಟ್ಟವಾಗಿದೆ. ಹಿಂದಿಯಲ್ಲಿ ಕೂಡ ಎ ಫಿಲಮ್ಸ್ ಅವರು ಸಿನಿಮಾ ರಿಲೀಸ್ ಮಾಡೋದಕ್ಕೆ ಎಲ್ಲಾ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಕಲೆಕ್ಷನ್ ವಿಚಾರದಲ್ಲಿ ಹಾಗೂ ಜನರನ್ನ ನಗಿಸುವಂತಹ ವಿಚಾರದಲ್ಲಿ ಸೋಮೇಶ್ವರದ ಸುಲೋಚನಾ ಫುಲ್ ಮಾರ್ಕ್ಸ್ ಅನ್ನ ಪಡ್ಕೊಂಡಿದ್ದಾಳೆ. ಇದರ ನಾಗಾಲೋಟ ಹೀಗೆ ಹೋದ್ರೆ 100 ಕೋಟಿ ಅನ್ನೋದು ತುಂಬಾನೇ ಕಮ್ಮಿ ನಂಬರ್ ಅಂತ ಹೇಳ್ಬೋದು. ಟೀಸರ್ ಮತ್ತು ಟ್ರೈಲರ್ ರಿಲೀಸಸ್. ತಮಿಳಿನ ಒನ್ ಆಫ್ ದ ಮೋಸ್ಟ್ ಅವೈಟಿಂಗ್ ಕೂಲಿ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಲೋಕೇಶ್ ಕನಗರಾಜ್ ಹಾಗೂ ಅನಿರುದ್ಧ್ ಡೈರೆಕ್ಷನ್ ಅಂಡ್ ಮ್ಯೂಸಿಕ್ ಕಾಂಬಿನೇಷನ್ ಮತ್ತೆ ಟ್ರೈಲರ್ ಅಲ್ಲಿ ವರ್ಕೌಟ್ ಆಗಿದೆ. ಈ ಟ್ರೈಲರ್ ನೋಡೋದಕ್ಕೆ ನಮಗಿರುವಂತಹ 2 ಕಾರಣಗಳು ಅಂತ ಅಂದ್ರೆ, ಒಂದು, ಇದು ಲೋಕೇಶ್ ಕನಗರಾಜ್ ಹಾಗೂ ಸೂಪರ್ ಸ್ಟಾರ್ ರಜನಿಕಾಂತ್ ರವರ ಸಾಕಷ್ಟು ವರ್ಷಗಳ ಕಾಯುವಿಕೆಯ ನಂತರ ಆದಂತಹ ಕೊಲಾಬರೇಷನ್. ಇನ್ನೊಂದ್ ಕಡೆ ಈ ಸಿನಿಮಾದಲ್ಲಿ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಹಾಗೂ ರಚಿತಾ ರಾಮ್ ಕೂಡ ಕಾಣಿಸ್ಕೊಂಡಿದ್ದಾರೆ. ಆದ್ರೆ ಬೇಸರ ಆಗಿರುವಂತಹ ಒಂದು ವಿಚಾರ ಅಂದ್ರೆ ಸಿನಿಮಾದ ಟ್ರೈಲರ್ ಇನ್ನೂ ಕೂಡ ಕನ್ನಡದಲ್ಲಿ ರಿಲೀಸ್ ಆಗಿಲ್ಲ ಅನ್ನೋದು. ನಿಮ್ಮಲ್ಲೂ ಸುಮಾರು ಜನ ಕೂಲಿ ಟ್ರೈಲರ್ ರಿವ್ಯೂ ಮಾಡಿ ಅಂತ ಕಮೆಂಟ್ ಮಾಡಿದ್ರಿ. ನಾನು ಕನ್ನಡದ ಟ್ರೈಲರ್ ರಿಲೀಸ್ ಆಗುತ್ತೆ, ಅದರ ಡಬ್ಬಿಂಗ್ ಕ್ವಾಲಿಟಿಯನ್ನ ನೋಡಿ ವಿಡಿಯೋ ಮಾಡೋಣ ಅಂತ ಕಾಯ್ತಾ ಇದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಅದಾಗ್ಲಿಲ್ಲ. ಕನ್ನಡದ ಮೇಜರ್ ಸ್ಟಾರ್ಗಳು ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ರು ಕೂಡ ಫಿಲ್ಮ್ ಟೀಮ್ ಈ ರೀತಿಯಲ್ಲಿ ಇಗ್ನೋರೆನ್ಸ್ ಅನ್ನ ತೋರಿಸ್ತಾ ಇರೋದು ನಿಜಕ್ಕೂ ಕೂಡ ಬೇಸರದ ವಿಚಾರ. ಬಟ್ ಟ್ರೈಲರ್ ನ ಕೊನೆಯಲ್ಲಿ ಸಿನಿಮಾ ಯಾವ ಭಾಷೆನಲ್ಲಿ ರಿಲೀಸ್ ಆಗುತ್ತೆ ಅನ್ನೋದನ್ನ ಕೆಳಗಡೆ ತೋರಿಸಿದಾಗ ಅಲ್ಲಿ ಕನ್ನಡ ಕೂಡ ಕಾಣುತ್ತೆ. ಸಿನಿಮಾ ಇನ್ನೇನು ರಿಲೀಸ್ ಆಗೋದಕ್ಕೆ ರೆಡಿಯಾಗಿ ನಿಂತಿದೆ. ಇನ್ನೊಂದು ವಾರ ಹೋದ್ರೆ ಸಿನಿಮಾ ಥಿಯೇಟರ್ ನಲ್ಲಿ ಬರೋದಕ್ಕೆ ಆಲ್ಮೋಸ್ಟ್ ರೆಡಿ. ಕನ್ನಡದಲ್ಲಿ ರಿಲೀಸ್ ಆಗುತ್ತಾ ಇಲ್ವಾ ಎನ್ನುವಂತಹ ಅನುಮಾನವನ್ನ ಚಿತ್ರತಂಡ ಹುಟ್ಟಾಕಿದೆ. ಬಟ್ ಆಸ್ ಎ ಟ್ರೈಲರ್ ಈ ಸಿನಿಮಾ ಆಡಿಯನ್ಸ್ ಅಲ್ಲಿ ಒಂದು ದೊಡ್ಡ ನಿರೀಕ್ಷೆಯನ್ನಂತೂ ಉಂಟು ಮಾಡಿದೆ, ದೊಡ್ಡ ಹೈಪ್ ಅನ್ನು ಕೂಡ ಕ್ರಿಯೇಟ್ ಮಾಡಿದೆ ಅಂತ ಹೇಳ್ತೀನಿ. ಎಸ್ ನಾರಾಯಣ್ ಅವರ ನಿರ್ದೇಶನದಲ್ಲಿ ದುನಿಯಾ ವಿಜಯ್ ನಾಯಕನಾಗಿ ನಟಿಸಿರುವಂತಹ ಮಾರುತ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ಒಂದು 10-15 ವರ್ಷಗಳ ಹಿಂದೆ ಬರ್ತಿದ್ದ ಕನ್ನಡ ಸಿನಿಮಾಗಳ ಗುಣಮಟ್ಟ ಹಾಗೂ ಪ್ಯಾಕಿಂಗ್ ಇದೆ ಈ ಟೀಸರ್ ಅಲ್ಲಿ ಅಂತ ಅನಿಸ್ತು. ಕನ್ನಡ ಚಿತ್ರರಂಗದಲ್ಲಿ ದುನಿಯಾ ವಿಜಯ್ ಅವರು ರೌಡಿಸಂ ಮೇಲಾದ್ರೂ ಕೂಡ ಒಂದೊಳ್ಳೆ ಮೆಸೇಜ್ ನೀಡುವಂತಹ ಸಿನಿಮಾಗಳನ್ನ ನಿರ್ದೇಶಿಸಿಕೊಂಡು ನಟಿಸಿಕೊಂಡು ಬರ್ತಾ ಇದ್ರು. ಹಾಗೆ ಗಳ್ಳಾಪೆಟ್ಟಿಗೆಯಲ್ಲಿ ಅವರ ನಿರ್ದೇಶನದ ಸಿನಿಮಾಗಳು ಅಂದ್ರೆ ಒಳ್ಳೆ ಬ್ರ್ಯಾಂಡ್ ವ್ಯಾಲ್ಯೂ ಅನ್ನ ಕೂಡ ಕ್ರಿಯೇಟ್ ಮಾಡ್ಕೊಂಡಿತ್ತು. ಆದ್ರೆ ಎಸ್ ನಾರಾಯಣ್ ನಿರ್ದೇಶನದ ಈ ಸಿನಿಮಾ ಅವರ ಬಾಕ್ಸ್ ಆಫೀಸ್ ಓಟಕ್ಕೆ ಬ್ರೇಕ್ ಹಾಕುವಂತಹ ವೈಬ್ಸ್ ಅನ್ನ ಕೊಡ್ತಾ ಇದೆ. ಟೀಸರ್ ನೋಡಾದ್ಮೇಲೆ ಅಲ್ಲಿನ ಕಮೆಂಟ್ಸ್ ಅನ್ನ ಓದಿದ್ಮೇಲೆ ತುಂಬಾನೇ ಬೇಜಾರಾಯ್ತು. ಈ ಒಂದು ಕಾಲಘಟ್ಟದಲ್ಲಿ ಈ ರೀತಿಯ ಪ್ರಯತ್ನಗಳು ಮತ್ತೆ ಎಷ್ಟೋ ಹೆಜ್ಜೆಗಳು ನಮ್ಮನ್ನ ಹಿಂದೆ ತಗೊಂಡೋಗಿ ನಿಲ್ಸ್ಬಿಡುತ್ತೆ. ಇವತ್ತಿನ ಕಾಲದ ಕೆಲವೊಂದು ಶಾರ್ಟ್ ಫಿಲ್ಮ್ಗಳು ಕೂಡ ಉತ್ತಮವಾದ ಕ್ವಾಲಿಟಿಯಲ್ಲಿ ರೆಡಿ ಆಗ್ತಿದೆ. ಎಸ್ ನಾರಾಯಣ್ ಅವರು ಕನ್ನಡ ಚಿತ್ರರಂಗ ಕಂಡಂತಹ ಶ್ರೇಷ್ಠ ನಿರ್ದೇಶಕರಲ್ಲಿ ಒಬ್ಬರಾಗಿ ಕಾಣಿಸ್ಕೊಳ್ತಾರೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ಆದ್ರೆ ಸಮಯಕ್ಕೆ ತಕ್ಕಂತೆ ಎಲ್ಲರೂ ತಮ್ಮನ್ನ ತಾವು ಅಪ್ಡೇಟ್ ಮಾಡ್ಕೊಳ್ಳೋದು ಒಳ್ಳೇದಲ್ವಾ. ಎಲ್ಲಕ್ಕಿಂತ ಹೆಚ್ಚಾಗಿ ಇದು ನಿನ್ನೆ ಮೊನ್ನೆ ರೆಡಿ ಆಗಿರುವಂತಹ ಸಿನಿಮಾ ಅಲ್ಲ ಅಂತ ಕೂಡ ಅನ್ಸ್ಬಿಡುತ್ತೆ. ತುಂಬಾ ಟೈಮಿಂದ ರೆಡಿಯಾಗಿ ಈಗ ರಿಲೀಸ್ಗೆ ರೆಡಿ ಆಗ್ತಾ ಇದೆ ಅನ್ನುವಂತಹ ರೀತಿಯಲ್ಲಿ ಇರುವಂತಹ ಸಿನಿಮಾ. ದುನಿಯಾ ವಿಜಯ್ ಅವರು ಮುಂದಾದ್ರೂ ಈ ರೀತಿಯ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಅವರಿಂದ ಜನ ಏನನ್ನ ನಿರೀಕ್ಷೆ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಂಡು ಸಿನಿಮಾಗಳನ್ನ ಮಾಡಿದ್ರೆ ತುಂಬಾನೇ ಒಳ್ಳೇದು. ಬಿಕಾಸ್ ಅಭಿಮಾನಿಗಳ ಮುಂದೆ ಅವರೊಂದು ಸ್ಟ್ಯಾಂಡರ್ಡ್ ಅನ್ನ ಸೆಟ್ ಮಾಡ್ಬಿಟ್ಟಿದ್ದಾರೆ. ಚಿನ್ನಾರಿ ಮುತ್ತ ವಿಜಯ್ ರಾಘವೇಂದ್ರ ಅವರನ್ನ ಒಂದು ಟೈಮಲ್ಲಿ ನಾವು ಸಾಫ್ಟ್ ಪಾತ್ರಗಳಲ್ಲಿ ಹೆಚ್ಚಾಗಿ ನೋಡ್ತಾ ಇದ್ವಿ. ಆದ್ರೆ ಇತ್ತೀಚಿನ ಟ್ರೆಂಡ್ಗೆ ತಕ್ಕಂತೆ ವಿಜಯ ರಾಘವೇಂದ್ರ ತಮ್ಮನ್ನ ತಾವು ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದರಲ್ಲೂ ಇತ್ತೀಚೆಗೆ ರಿಲೀಸ್ ಆಗಿರುವಂತಹ ರಿಪ್ಪನ್ ಸ್ವಾಮಿ ಟೀಸರ್ ನಲ್ಲಿ ಅವರ ರಗಡ್ ಮಾಸ್ ಲುಕ್ ನಿಜಕ್ಕೂ ಕೂಡ ಅವರ ಬದಲಾವಣೆಯನ್ನ ತೋರಿಸ್ತಾ ಇದೆ. ಸಿನಿಮಾ ಕ್ರೈಮ್ ಥ್ರಿಲ್ಲರ್ ಜಾನರ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದು ವಿಜಯ ರಾಘವೇಂದ್ರ ಅವರ ಪರ್ಫಾರ್ಮೆನ್ಸ್ಗೆ ಪೂರ್ಣ ಪ್ರಮಾಣದಲ್ಲಿ ಅವಕಾಶ ನೀಡುವಂತಹ ಕಥೆಯನ್ನ ಹೇಳೋದಕ್ಕೆ ಸಿನಿಮಾ ಹೊರಟಿದೆ ಅನ್ನುವಂತಹ ರೀತಿಯಲ್ಲಿದೆ. ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ವರ್ಷಗಳಿಂದ ತುಂಬಾ ಚೆನ್ನಾಗಿರುವಂತಹ ಪರ್ಫಾರ್ಮೆನ್ಸ್ ಇರುವಂತಹ ಪಾತ್ರಗಳಲ್ಲಿ ಕಾಣಿಸ್ಕೊಳ್ತಾ ಇದ್ರು ಕೂಡ ವಿಜಯ ರಾಘವೇಂದ್ರ ಅವರಿಗೆ ಅರ್ಹ ಆಗಿರುವಂತಹ ರೆಕಗ್ನಿಷನ್ ಸಿಕ್ಕಿಲ್ಲ. ಈ ಸಿನಿಮಾದ ಮೂಲಕ ಅದು ಸಿಗ್ಲಿ ಅನ್ನೋದೇ ನಮ್ಮ ಹಾರೈಕೆ. ಸಿನಿಮಾ ಆಗಸ್ಟ್ 29ಕ್ಕೆ ರಿಲೀಸ್ ಆಗೋದಕ್ಕೆ ಸಿದ್ಧವಾಗಿದೆ. ಕಿಶೋರ್ ಮೂಡುಬಿದ್ರೆ ನಿರ್ದೇಶನದಲ್ಲಿ ಮೂಡಿಬಂದಿರುವಂತಹ ಈ ಟೀಸರ್ ನಲ್ಲಿ ನಿರ್ದೇಶಕರ ಸ್ಕಿಲ್ ಸೆಟ್ ಕೂಡ ಕಾಣಿಸ್ತಾ ಇದೆ. ಇನ್ನು ಈ ಸಿನಿಮಾಗೆ ಒಬ್ರು ಇಬ್ರಲ್ಲ, ನಿರ್ಮಾಪಕರ ದಂಡೆ ಇದೆ. ರಿಪ್ಪನ್ ಸ್ವಾಮಿ ಅನ್ನುವಂತಹ ಟೈಟಲ್ ವಿಭಿನ್ನವಾಗಿದೆ. ಸಿನಿಮಾನು ಆ ವಿಭಿನ್ನತೆಯನ್ನ ಜಸ್ಟಿಫೈ ಮಾಡುತ್ತಾ ಕಾದ್ ನೋಡ್ಬೇಕು. ರಿಲೀಸಸ್ ಆಗಸ್ಟ್ 8ಕ್ಕೆ ಕನ್ನಡದಲ್ಲಿ ರಾಜದ್ರೋಹಿ, ಕಸ್ಟಡಿ, ಭರವಸೆ, ಪಾಲ್ಗುಣಿ ಹಾಗೂ 10ನೇ ಕ್ಲಾಸು ಸ್ವಲ್ಪ ಮಾಸು ಸಿನಿಮಾಗಳು ರಿಲೀಸ್ ಆಗ್ತಿವೆ. ತೆಲುಗಿನಲ್ಲಿ ಬಕಾಸುರ ರೆಸ್ಟೋರೆಂಟ್, ತಮಿಳಿನಲ್ಲಿ ರೆಡ್ ಫ್ಲವರ್, ಮಲಯಾಳಂನಲ್ಲಿ ಸಾಹಸಂ ಸಿನಿಮಾಗಳು ರಿಲೀಸ್ ಆಗ್ತಿದೆ. ಎಕ್ಸ್ಟ್ರಾಸ್ ಅಂಡ್ ಬಜ್ 777 ಚಾರ್ಲಿ ಸಿನಿಮಾ ಆದ್ಮೇಲೆ ನಿರ್ದೇಶಕ ಕಿರಣ್ ರಾಜ್ ಏನ್ ಮಾಡ್ತಾ ಇದ್ದಾರೆ ಎನ್ನುವಂತಹ ಸಾಕಷ್ಟು ಸಮಯದ ಪ್ರಶ್ನೆಗೆ ಕೊನೆಗೂ ಉತ್ತರ ಸಿಕ್ಕಿದೆ. ಇತ್ತೀಚೆಗೆ ತಿಳಿದು ಬಂದಿರುವಂತಹ ಮಾಹಿತಿಯ ಪ್ರಕಾರ ಕಿರಣ್ ರಾಜ್ ತಮ್ಮ ಮುಂದಿನ ನಿರ್ದೇಶನದ ಸಿನಿಮಾದಲ್ಲಿ ಹಾರರ್ ಥ್ರಿಲ್ಲರ್ ಕಂಟೆಂಟ್ ಅನ್ನ ಆಡಿಯನ್ಸ್ಗೆ ಕೊಡೋದಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದಾರಂತೆ. ಈ ಸಿನಿಮಾದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಬಿಟ್ಕೊಟ್ಟಿಲ್ಲ. ಆದ್ರೆ ಗಾಂಧಿನಗರದ ಗಲ್ಲಿಗಳಲ್ಲಿ ಕಿರಣ್ ರಾಜ್ ಅವರ ಮುಂದಿನ ಸಿನಿಮಾದ ಬಗ್ಗೆ ಮಾತುಕತೆ ಸೈಲೆಂಟ್ ಆಗಿ ಕೇಳಿ ಬರ್ತಾ ಇದೆ.
ಅವನಿ ಶ್ರೀಮಂತ್ ನಾರಾಯಣ ಸಿನಿಮಾ ಆದ್ಮೇಲೆ ಸಚಿನ್ ಬಿ ರವಿ ಬಾಲಿವುಡ್ ನಲ್ಲಿ ಶಾಹಿದ್ ಕಪೂರ್ ಅವರಿಗೆ ಅಶ್ವತ್ಥಾಮ ಸಿನಿಮಾ ನಿರ್ದೇಶನ ಮಾಡ್ತಾರೆ ಅಂತ ಕೇಳಿ ಬರ್ತಾ ಇತ್ತು. ಅದಕ್ಕೂ ಮುಂಚೆ ಶಿವಣ್ಣ ಅವರಿಗೂ ಕೂಡ ಸಿನಿಮಾ ಡೈರೆಕ್ಟ್ ಮಾಡ್ತಾರೆ ಅಂತ ಸುದ್ದಿ ಇತ್ತು. ಆದ್ರೆ ಈಗ ಅದೆಲ್ಲ ಬಿಟ್ಟು ಟೈಗರ್ ಶ್ರಾಫ್ ಅವರಿಗೆ ಸಿನಿಮಾ ಡೈರೆಕ್ಷನ್ ಮಾಡೋದಕ್ಕೆ ಸಿದ್ಧವಾಗಿದ್ದಾರೆ ಎನ್ನುವಂತಹ ಸುದ್ದಿ ಬಾಲಿವುಡ್ ಅಂಗಳದಲ್ಲಿ ಕೇಳಿ ಬರ್ತಾ ಇದೆ. ಈ ಸಿನಿಮಾ ಆದ್ರೂ ಆದಷ್ಟು ಬೇಗ ನೆರವೇರ್ಲಿ ಅಂತ ಹಾರೈಸೋಣ. ಅಂಡ್ ಈ ಸಿನಿಮಾ ಅಶ್ವತ್ಥಾಮ ಅನ್ನುವಂತಹ ಕಥೆ ಏನಿತ್ತು ಅದೇನಾ ಅಥವಾ ಇಲ್ವಾ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಾಗಿದೆ. ಕಿಚ್ಚ ಸುದೀಪ್ ಅವರ K47 ಸಿನಿಮಾಗೆ ಯಾವುದೇ ನಾಯಕಿ ಇರಲ್ಲ ಅಂತ ಸ್ಟಾರ್ಟಿಂಗ್ ಪ್ರೆಸ್ ಮೀಟ್ ನಲ್ಲಿ ನಿರ್ದೇಶಕರು ಹೇಳ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬರ್ತಾ ಇರುವಂತಹ ಸುದ್ದಿಗಳ ಪ್ರಕಾರ ಸಿನಿಮಾಗೆ ನಿಶ್ವಿಕಾ ನಾಯ್ಡು ನಾಯಕಿಯಾಗಿ ಆಯ್ಕೆಯಾಗಿದ್ದಾರೆ ಅನ್ನೋ ಸುದ್ದಿ ಇದೆ. ಇನ್ನು ಕಿಚ್ಚ ಸುದೀಪ್ ಅವರ ಸಿನಿಮಾದ ಹೊಸ ಲುಕ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಟ್ರೆಂಡ್ ಅನ್ನ ಕ್ರಿಯೇಟ್ ಮಾಡಿದೆ. ಅಂಡ್ ಇತ್ತೀಚೆಗಷ್ಟೇ ಕಿಚ್ಚ ಸುದೀಪ್ ಅವರು ನೀಡಿರುವಂತಹ ತಮಿಳ್ ಇಂಟರ್ವ್ಯೂನಲ್ಲಿ 2003ರಲ್ಲಿ ರಿಲೀಸ್ ಆದಂತಹ ಅನಾಥರು ಸಿನಿಮಾದ ಒರಿಜಿನಲ್ ಸಿನಿಮಾ ಆಗಿರುವಂತಹ ತಮಿಳಿನ ಪಿದಾ ಮಗನ್ ನಲ್ಲಿ ಚಿಯಾನ್ ವಿಕ್ರಮ್ ನಟಿಸಿರುವಂತಹ ಪಾತ್ರಕ್ಕೆ ಕಿಚ್ಚನಿಗೆ ಆಫರ್ ಹುಡ್ಕೊಂಡು ಬಂದಿತ್ತು ಅನ್ನೋದಾಗಿ ಹೇಳ್ಕೊಂಡಿದ್ದಾರೆ. ಚಿಯಾನ್ ವಿಕ್ರಮ್ ಹಾಗೂ ಸೂರ್ಯ ನಟನೆಯ ಈ ಸಿನಿಮಾ 2003ರಲ್ಲಿ ತಮಿಳಿನಲ್ಲಿ ಸೂಪರ್ ಹಿಟ್ ಆಗಿತ್ತು ಹಾಗೂ ಅದನ್ನೇ ಕನ್ನಡದಲ್ಲಿ ದರ್ಶನ್ ಹಾಗೂ ಉಪೇಂದ್ರ ನಟನೆಯ ಅನಾಥರು ಸಿನಿಮಾದ ಮೂಲಕ ರೀಮೇಕ್ ಮಾಡಲಾಗಿತ್ತು. ಆದ್ರೆ ಒರಿಜಿನಲ್ ತಮಿಳು ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅವರಿಗೆ ಆಫರ್ ಬಂದಿತ್ತು ಅಂತ ಸುದೀಪ್ ಅವರು ಖುದ್ದಾಗಿ ಹೇಳೋ ತನಕ ಯಾರಿಗೂ ಗೊತ್ತೇ ಇರಲಿಲ್ಲ. ಮಹಾವತಾರ್ ನರಸಿಂಹ ಸಿನಿಮಾ ದಿನದಿಂದ ದಿನಕ್ಕೆ ಥಿಯೇಟರ್ ಆಕ್ಯುಪೆನ್ಸಿಯಲ್ಲಿ ಹಾಗೂ ಕಲೆಕ್ಷನ್ ವಿಚಾರದಲ್ಲಿ ಕೂಡ ಏರುಗತಿಯನ್ನ ಕಾಣ್ತಾ ಇದೆ. ಒಟ್ಟಾರೆ 12 ದಿನಗಳಲ್ಲಿ 106.25 ಕೋಟಿ ರೂಪಾಯಿಗಳ ಕಲೆಕ್ಷನ್ ಅನ್ನ ಮಾಡಿದೆ. ಒಂದು ಆನಿಮೇಟೆಡ್ ಸಿನಿಮಾ 100 ಕೋಟಿ ಕಲೆಕ್ಷನ್ ಮಾಡೋದು ಅಷ್ಟೊಂದು ಸುಲಭದ ಮಾತಲ್ಲ. ನಮ್ಮ ಹೊಂಬಾಳೆ ಫಿಲ್ಮ್ಸ್ ಇದಕ್ಕೆ ಕಾರಣ ಆಗಿದೆ ಅನ್ನೋದು ಕನ್ನಡಿಗರಾದ ನಮ್ಗೆ ಹೆಮ್ಮೆಯ ವಿಚಾರ. ಮಹಾವತಾರ್ ಫ್ರಾಂಚೈಸಿಯ ಇನ್ನಷ್ಟು ಸಿನಿಮಾಗಳು ಮುಂದಿನ ಕೆಲವು ವರ್ಷಗಳವರೆಗೆ ನಮ್ಮನ್ನ ಇದೇ ರೀತಿ ರಂಜಿಸಿ ಭಕ್ತಿಯ ಪರಾಕಾಷ್ಠೆಯನ್ನ ಮಿಂದೇಳುವುದಕ್ಕೆ ಕಾರಣವಾಗ್ಲಿ. ಇನ್ನು ಕೊನೆಯದಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಡೆವಿಲ್ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೋ ಅಂತ ಅಭಿಮಾನಿಗಳು ಸಾಕಷ್ಟು ಸಮಯದಿಂದ ಕಾಯ್ತಾ ಇರೋರಿಗೆ ಒಂದಲ್ಲ ಒಂದು ಡೇಟು ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ತಾನೆ ಇದೆ. ಆದ್ರೆ ಅದನ್ನ ನಂಬದ ಬಿಡದ ಅನ್ನುವಂತಹ ಅನುಮಾನಗಳು ಕೂಡ ಕಂಡು ಬರ್ತಾ ಇದೆ. ಅದಕ್ಕೆ ಮತ್ತೊಂದು ಸೇರ್ಪಡೆಯಾದ ರೀತಿಯಲ್ಲಿ ಹೊಸ ರಿಲೀಸ್ ಡೇಟ್ ಸುದ್ದಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬರ್ತಾ ಇದೆ. ಸಿನಿಮಾ ಅಕ್ಟೋಬರ್ 30ಕ್ಕೆ ಅಥವಾ 31ಕ್ಕೆ ರಿಲೀಸ್ ಆಗಬಹುದು ಅನ್ನುವಂತಹ ಸುದ್ದಿ ಇದೆ. ಇದು ಎಷ್ಟರ ಮಟ್ಟಿಗೆ ನಿಜ ಆಗುತ್ತೆ ಅನ್ನೋದನ್ನ ಸಿನಿಮಾ ತಂಡ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡೋವರೆಗೂ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಈ ವಾರದ ವೀಕ್ಲಿ ರೌಂಡ್ ಆಫ್. ಮುಂದಿನ ವಾರ ಇನ್ನಷ್ಟು ಸಾಕಷ್ಟು ಸುದ್ದಿಗಳ ಜೊತೆಗೆ ನಾನು ನಿಮ್ಮ ಮುಂದೆ ಸಿಗ್ತೀನಿ. ಸೈನಿಂಗ್ ಆಫ್, ಮನು.